ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮೇತ್ರೆ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ಯುವಾನಿಧಿ ರಿಲೇಟೆಡ್ ವಿಡಿಯೋನ ಮಾಡ್ತಾ ಇರೋದು. ಬಿಕಾಸ್ ಯಾವುದೇ ರೀತಿಯಾದಂಥ ನೀವು ಅಪ್ಡೇಟ್ಸ್ ಇರಲಿಲ್ಲ, ಹಾಗಾಗಿ ಮಾಡಿಲ್ಲ. ಬಟ್ ತುಂಬ ಜನರು ಕಾಮೆಂಟ್ಸ್ ಮಾಡಿದ್ದೀರಾ ನಿಮ್ಮ ಒಂದು ಪ್ರಾಬ್ಲಮ್ಸ್. ಬಿಕಾಸ್ ಜುಲೈ ಮಂತ್ ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕು ಅಲ್ವಾ, ಅಲ್ಲಿ ಯಾವುದೇ ಡೀಟೇಲ್ಸ್ ಫೆಚ್ ಆಗ್ತಾ ಇಲ್ಲ. ಹಾಗಾಗಿ ಏನು ಮಾಡಬೇಕು ಅಂತ ಹೇಳಿ, ಹಾಗೆ ಒಂದಿಷ್ಟು ಡೌಟ್ಸ್ಗಳಿಗೆ ಸೊಲ್ಯೂಷನ್ ಕೂಡ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ದ್ಯಾಟ್ ನಿಮಗೆ ಇದೇ ಥರ ಅಪ್ಡೇಟ್ಸ್ಗಳು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನೀವು ನೋಡ್ಬೋದು, DDPU ಆಫೀಸ್, ಓಕೆ, ಅಪ್ಲಿಕೇಶನ್ ಅಪ್ರೂವ್ಡ್ ಬೈ DDPU ಆಫೀಸ್ ಅಂತ ಬರ್ತಾ ಇದೆ. ದುಡ್ಡು ಬರುತ್ತಾ ಇಲ್ವಾ ಅಂತ ಕೇಳ್ತಾ ಇದ್ದಾರೆ. ಆ್ಯಂಡ್ ಲಾಸ್ಟ್ ಮಂತ್ ಅಪ್ರೂವ್ ಆಗಿದೆ, ಬಟ್ ಇನ್ನು ಸೆಲ್ಫ್ ಡಿಕ್ಲರೇಷನ್ ಮಾಡೋಕ್ಕೆ ಆಗ್ತಿಲ್ಲ. ಏನು ಮಾಡೋದು ಸೀಸ್, ಪ್ಲೀಸ್ ಹೆಲ್ಪ್. ಹೌದು, ಇವಾಗ ನೀವು ಹೊಸದಾಗಿ ಅಪ್ಲಿಕೆಂಟ್ಸ್ ಹಾಕಿರೋದ್ರಿಂದ ನಿಮ್ಮ ಅಪ್ಲಿಕೇಶನ್ ಇವಾಗ ಅಪ್ರೂವ್ ಆಗಿದೆ, ಓಕೆನಾ. ಸೊ ಅಪ್ರೂವ್ ಆದಮೇಲೆ ನೀವು ಸೆಲ್ಫ್ ಡಿಕ್ಲರೇಷನ್ ಹಾಕೋ ನೆಸೆಸಿಟಿ ಇಲ್ಲ. ನಿಮಗೆ ತಾನಾಗಿಯೇ 1 ಮಂತ್ ಅಮೌಂಟ್ ಬರುತ್ತೆ. 1 ಮಂತ್ ಅಮೌಂಟ್ ನೀವು ರಿಸೀವ್ ಮಾಡ್ಕೊಂಡು ಆದಮೇಲೆ ನೀವು ಸೆಲ್ಫ್ ಡಿಕ್ಲರೇಷನ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಇವಾಗ ತಾನೇ DDPO ಆಫೀಸ್ ಅಪ್ರೂವ್ ಆಗಿದೆ ಅಲ್ವಾ, ಹಾಗಾಗಿ ನಿಮ್ಮ ಆಧಾರ್ ಡೀಟೇಲ್ಸ್ ಫೆಚ್ ಆಗ್ತಾಯಿಲ್ಲ, ಓಕೆನಾ. ಸೊ ನೀವು ವರಿ ಮಾಡ್ಕೋಬೇಡಿ, ನಿಮಗೆ ಅಮೌಂಟ್ ಬರುತ್ತೆ ಒಂದು ಸಲ 3000 ಅಥವಾ 1500. ನೀವು ಯಾವುದು ಡಿಗ್ರಿ ಮೇಲೆ ಅಪ್ಲೈ ಮಾಡಿದ್ದೀರಾ ಅದ್ರ ಬೇಸಿಸ್ ಮೇಲೆ. ದೆನ್ ನೆಕ್ಸ್ಟ್ ಮಂತಿಂದ ನೀವು ಸೆಲ್ಫ್ ಡಿಕ್ಲರೇಷನ್ ಹಾಕಿ ಆವಾಗ ಆಧಾರ್ ಡೀಟೇಲ್ಸ್ ಫೆಚ್ ಆಗುತ್ತೆ, ಓಕೆ. ಸೊ ಇಮೇಲ್ ID ಫೋನ್ ನಾಟ್ ರಿಜಿಸ್ಟರ್ಡ್ ವಿತ್ ಸರ್ವಿಸ್ ಪ್ಲಸ್ ಶೋಯಿಂಗ್ ಮ್ಯಾಮ್ ಅಂತ. ಇದು ಸೇವಾ ಸಿಂಧು ಅಲ್ಲಿ ತುಂಬ ಸಲ ಈ ಥರ ಆಗುತ್ತೆ. ಇವನ್ ನಂದು ಕೂಡ ಅದೇ ಥರ ಆಗಿತ್ತು. ಹಾಗಾಗಿ ನೀವು ಬೇರೆ ಮೊಬೈಲ್ ನಂಬರಿಂದ ರಿಜಿಸ್ಟರ್ ಆಗಿಬಿಟ್ಟು ಒಂದು ಸಲ ಮಾಡಿ, ಓಕೆ. ಆ್ಯಂಡ್ ಟುಡೇ ಮೇ ಮಂತ್ ಅಮೌಂಟ್ ಕ್ರೆಡಿಟೆಡ್ ಕಲಬುರ್ಗಿ. ಹೌದು, ಮೇ ಮಂತ್ ಇಲ್ಲ ಅಂತ ಅಂದ್ಕೊಂಡಿರ್ತೀನಿ. ಬಿಕಾಸ್ ಏಪ್ರಿಲ್ ತಿಂಗಳವರೆಗೂ ಅಮೌಂಟ್ನ ಹಾಕಿದ್ದಾರೆ. ಮೇ, ಜೂನ್, ಜುಲೈ, ಆಗಸ್ಟ್ ಇನ್ನೂ ನಿಮಗೆ ಬರಬೇಕಾಗಿದೆ. ಆ್ಯಂಡ್ ಸೆಲ್ಫ್ ಡಿಕ್ಲರೇಷನ್ ತುಂಬ ಜನರಿಗೆ ಪ್ರಾಬ್ಲಮ್ ಆಗ್ತಾಯಿದೆ. ಬಟ್ ತುಂಬ ಜನರು ಸೆಲ್ಫ್ ಡಿಕ್ಲರೇಷನ್ ಹಾಕಿದ್ದಾರೆ. ನೀವು ಇಲ್ಲಿ ಕಾಮೆಂಟ್ಸ್ ನೋಡ್ಬೋದು, ಜುಲೈ ಮಂತ್ ಸೆಲ್ಫ್ ಡಿಕ್ಲರೇಷನ್ ಡನ್ ಅಂತ ಸಾಕಷ್ಟು ಜನರು ಕಾಮೆಂಟ್ಸ್ ಮಾಡಿದ್ದಾರೆ. ಬಟ್ ಅದರಲ್ಲಿ ಸ್ವಲ್ಪ ಜನರಿಗೆ ಈ ಥರ ಪ್ರಾಬ್ಲಮ್ ಬರ್ತಾ ಇದೆ. ಅದು ಬಂದುಬಿಟ್ಟು ಹೈಯರ್ ಸ್ಟಡೀಸ್ ರೀಸನ್ ಆಗಿರ್ಬೋದು. ಆ್ಯಂಡ್ ಇನ್ನೊಂದು 2 ಇಯರ್ಸ್ ಕಂಪ್ಲೀಟ್ ಆಗಿದೆ ಅಂತಂದರೂ ಕೂಡ ನಿಮಗೆ ಆಧಾರ್ ಡೀಟೇಲ್ಸ್ ಫೆಚ್ ಆಗೋದಿಲ್ಲ, ಸೆಲ್ಫ್ ಡಿಕ್ಲರೇಷನ್ ಮಾಡಲಿಕ್ಕೆ ಬರೋದಿಲ್ಲ. ಮತ್ತು ಹೈಯರ್ ಸ್ಟಡೀಸ್ ನಾನು ಹೇಳಿದೆ ಅಲ್ವಾ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ನೀವು ನ್ಯೂ ಅಪ್ಲಿಕೆಂಟ್ಸ್ ಇದ್ದೀರಾ, ಇನ್ನು ನಿಮ್ಮ ಅಪ್ಲಿಕೇಶನ್ ಪೆಂಡಿಂಗಲ್ಲೇ ಇದೆ, ಅಪ್ರೂವ್ ಆಗಿಲ್ಲ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಂತಂದರೂ ಕೂಡ ಆವಾಗ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಹಾಕಲಿಕ್ಕೆ ಬರೋದಿಲ್ಲ. ನಿಮ್ಮ ಅಪ್ಲಿಕೇಶನ್ ಅಪ್ರೂವ್ ಆದಮೇಲೆ ಒಂದು ಸಲ ನೀವು ಅಮೌಂಟ್ ರಿಸೀವ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಹಾಕಲಿಕ್ಕೆ ಬರುವಂಥದ್ದು, ಓಕೆನಾ. ಸೊ ಈ ವಿಡಿಯೋದಲ್ಲಿ ನಾನು ಎಲ್ಲ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡಿದ್ದೀನಿ. ಯಾಕೆ ಸೆಲ್ಫ್ ಡಿಕ್ಲರೇಷನ್ ಹಾಕಲಿಕ್ಕೆ ಬರ್ತಾ ಇಲ್ಲ, ಹಾಗೆ ಯಾವ ತಿಂಗಳದು ಅಮೌಂಟ್ ಬಂದಿದೆ, ಇನ್ನು ಪೆಂಡಿಂಗ್ ಅಮೌಂಟ್ ಬಗ್ಗೆ ನೀವು ಕೇಳೋದಾದರೆ ಯಾವುದೇ ರೀತಿಯಾದಂಥ ಡಿಪಾರ್ಟ್ಮೆಂಟ್ ಅವರು ತಿಳಿಸಿಲ್ಲ. ಸೊ ಇವಾಗ ಬರುತ್ತೆ ಆವಾಗ ಬರುತ್ತೆ ಅಂತ ವೆಯ್ಟ್ ಮಾಡಿ ಅಂತ ಅಷ್ಟೇ ಹೇಳಿರೋದು. ಸೊ ನೋಡೋಣ ಯಾವಾಗ ಬರುತ್ತೆ ಅಂತ ನಾನು ಕಾಲ್ ಮಾಡಿ ಮತ್ತೆ 1 ವೀಕ್ ಒಳಗಡೆ ನಾನು ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡ್ತೀನಿ. ಸೊ ಅವಾಗ ನೋಡೋಣ ಏನು ಹೇಳ್ತಾರೆ ಅಂತ. ಸೊ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೀನಿ, ಓಕೆನಾ. ಸೊ ಇಷ್ಟೇ ಇರೋದು. ಸೊ ತುಂಬ ದಿನ ನೀವು ವೀಡಿಯೋನೇ ಹಾಕ್ತಾಯಿಲ್ಲ ಅಕ್ಕ, ವೀಡಿಯೋನೇ ಹಾಕ್ತಾಯಿಲ್ಲ ಅಂತ ಹೇಳೋದಕ್ಕೆ ಸ್ವಲ್ಪ ಹಾಕೋಣ, ಒಂದಿಷ್ಟು ಡೌಟ್ಸ್ನ ಕ್ಲಿಯರ್ ಮಾಡೋಣ ಅಂತ ಈ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ. ಸೊ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್ ಬಾಯ್.